ಬಂಧುಗಳೇ ನಮಸ್ಕಾರ. ನೋಡಿ, ಇದು ಆದಿಚುಂಚನಗಿರಿ ಸಮುದಾಯ ಭವನ HD ಕೋಟೆ. ಈ ಒಂದು ಸ್ಥಳದಲ್ಲಿ ನಮ್ಮ ಗ್ರಾಮ ಉಯ್ಯಂಬಳ್ಳಿ ಗ್ರಾಮದ ಒಂದು ಮದುವೆ ಸಂಭ್ರಮದ ಫೋಟೋ. ಶ್ರೀಮತಿ ಲೇಟ್ ಕೆಂಪಮ್ಮ ಮತ್ತು ಶ್ರೀ ಲೇಟ್ ಕಾಳೆಯ ಅವರ ಸೊಸೆ ಮತ್ತು ಮಗ ಶ್ರೀಮತಿ ಸುಮಾ ಮತ್ತು ಶ್ರೀ ಲೇಟ್ ದೊಡ್ಡಯ್ಯ, ಉಯ್ಯಂಬಳ್ಳಿ ಗ್ರಾಮ, ಕಂದಳಕ್ಕಿ ಹೋಬಳಿ, ಸರಗೂರು ತಾಲೂಕು, ಮೈಸೂರು ಜಿಲ್ಲೆ. ಇವರ ಆತ್ಮೀಯ ಪುತ್ರ ಚೀರ ಸಾಗರ್ ಯೂಡಿ ಮತ್ತು ಹೆಬ್ಬಲಗುಪ್ಪೆ ಗ್ರಾಮ, ಕಸಬಾ ಹೋಬಳಿ, HD ಕೋಟೆ ತಾಲೂಕಿನ ಭಾಗ್ಯ ಮತ್ತು ಶಿವರಾಜರವರ ಪುತ್ರಿ ಚೀಸವ್ ಸುಚಿತ್ರ HS ಎಂಬುವರ ಲಗ್ನವು ಈ ಒಂದು ಸಮುದಾಯ ಭವನದಲ್ಲಿ ನೆರವೇರಿತು. ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು ಹಾಗೂ ಬಂಧು ಮಿತ್ರರು, ಸ್ನೇಹಿತರು, ಗ್ರಾಮಸ್ಥರು, ಗ್ರಾಮದ ಯಜಮಾನರು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಚೌಟ್ರಿಯಲ್ಲಿ ತುಂಬ ವಿಶಾಲವಾದಂಥ ಆಸನಗಳ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿದೆ. ಇದು ರಾತ್ರಿಯ ಸಮಯದಲ್ಲಿ ತೆಗೆದಂಥ ವಿಡಿಯೋ. ಇದು ಬೆಳಿಗ್ಗೆಯ ಸಮಯದಲ್ಲಿ ಆರ್ತಕ್ಷತಾ ಸಮಯದಲ್ಲಿ ತೆಗೆದಂಥ ವಿಡಿಯೋ ಆಗಿರುತ್ತದೆ. ತುಂಬ ಅದ್ಭುತವಾಗಿ ಈ ಒಂದು ಮದುವೆ ಕಾರ್ಯಕ್ರಮ ನೆರವೇರಿತು. ಈ ಒಂದು ಕಾರ್ಯಕ್ರಮಕ್ಕೆ ಬಂಧು ಮಿತ್ರರು, ಸ್ನೇಹಿತರು, ಊರಿನ ಗ್ರಾಮಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಆಗಮಿಸಿ ವಧುವರರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಹಾಗೆ ಸಂಪ್ರದಾಯದಂತೆ ಎಲ್ಲರೂ ಕೂಡ ಮುಯಿ ಮಾಡುವ ಸಮಯದಲ್ಲಿ ಜ್ಞಾಪಕಾರ್ಥಕವಾಗಿ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು, ಫೋಟೋ ತೆಗೆಸ್ಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯವಾಗಿದೆ. ಅದು ಕೂಡ ನೆರವೇರಿದೆ. ಇದು ನಮ್ಮ UD ಚಂದ್ರಪ್ಪ ಅವರ ಫ್ಯಾಮಿಲಿ, ಅವರ ಅಕ್ಕ ಮತ್ತು ತಾಯಿ, ಅವರ ಮನೆಯವರು, ಹಾಗೆ ಚಂದ್ರಪ್ಪ ಅವರು ಈ ಒಂದು ಫೋಟೋದಲ್ಲಿ ಕ್ಯಾಪ್ಚರ್ ಆಗಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರಾದ ಶ್ರೀಯುತ ಸ್ವಾಮಿಯವರು, ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಾಗೂ ಗುತ್ತಿಗೆದಾರರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದರು. ವಿವಾಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವು ತುಂಬ ಅದ್ಧೂರಿಯಾಗಿ ನೆರವೇರಿತು. ಸಾಮಾನ್ಯವಾಗಿ ಪ್ರತಿಯೊಂದು ಮದುವೆಯ ಕಾರ್ಯಕ್ರಮಗಳಲ್ಲಿ ಹಲವಾರು ಶಾಸ್ತ್ರಗಳನ್ನು ನೀವು ನೋಡಿದ್ದೀರ. ಅದೇ ರೀತಿ ಇಲ್ಲೂ ಕೂಡ ಇದು ನಮ್ಮ ಸಂಪ್ರದಾಯದಂತೆ ಬಿನಿಗೆ ಬಿಡಿಸೋದು ಅಂತ ಹೇಳ್ತಾರಲ್ಲ, ಅದು ಜನಿವಾರ ಹಾಕಿ ಮತ್ತು ಅನ್ನದ ಕಾಳುಗಳನ್ನು ಇಟ್ಟು ಹಾಗೆ ಅಕ್ಕಿಯನ್ನು ಹಿಡಿದು ಮುತ್ತೈದರ ಕೈಯಲ್ಲಿ ಶಾಸ್ತ್ರ ಮಾಡ್ತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿಯು ಸಾಮಾನ್ಯವಾಗಿ ಈ ನಮ್ಮ ಸಮುದಾಯದಲ್ಲಿ ನಡೀತಕ್ಕಂಥ ಒಂದು ಪದ್ಧತಿಯಾಗಿದೆ. ನೋಡಿ, ಇವರು ಕೂಡ ಒಂದು 5 ಜನ ಈ ಥರವಾದಂಥ ಒಂದು ಶಾಸ್ತ್ರದಲ್ಲಿ ಭಾಗಿಯಾಗ್ತಕ್ಕಂಥ ಮುತ್ತೈದರು ಭಾಗಿಯಾಗ್ತಕ್ಕಂಥ ಜೋಡಿ ಭಾಗಿಯಾಗ್ತಕ್ಕಂಥ ಒಂದು ದೃಶ್ಯ.
ಈ ವಿಡಿಯೋವನ್ನು ನಮ್ಮ ಸ್ನೇಹಿತರಾದ ಚಂದ್ರಪ್ಪ ಅವರು ಮಾಡಿರೋದು. ಐದು ಜನಕ್ಕೆ ಸೇರಿ ಒಂದು ಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ಇದು ತಾಳಿ ಕಟ್ಟುವ ಮೊದಲು ನಡೀತಕ್ಕಂಥ ಒಂದು ಶಾಸ್ತ್ರ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಮದುವೆಯಲ್ಲಿ ಗಂಡಿನ ಮಾವ ಅವರು ತುಂಬ ಮುತ್ತೈದೆ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಇದು ಬೆಳ್ಳಿ ಶಾಸ್ತ್ರ ಅಂತ, ಬೆಳ್ಳಿ ಬಟ್ಲಲ್ಲಿ ಶಾಸ್ತ್ರ ಮಾಡ್ತಕ್ಕಂಥ ಒಂದು ವಿಧಾನ. ಇದು ಕೂಡ ಸಂಪ್ರದಾಯದಲ್ಲಿ ಒಂದು ಅಂತ. ತಾಳಿ ಕಟ್ಟುವ ಮೊದಲು ಈ ಶಾಸ್ತ್ರಗಳೆಲ್ಲ ಮುಗಿಸಿ ವಧುವರರಿಬ್ಬರು ಕೂಡ ಈ ಒಂದು ಸಜ್ಜಾಗ್ತಾರೆ. ಹಾಗಾಗಿ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು, ನಮಸ್ಕಾರ.